ನಮಸ್ಕಾರ ವೀಕ್ಷಕರೇ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇದ್ದೇ ಇರುತ್ತದೆ. ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ. ಹೀಗೆ ತನ್ನ ಎಲ್ಲ ನೋವುಗಳನ್ನು ಪಕ್ಕಕ್ಕಿಟ್ಟು ಯಶಸ್ಸಿನ ಹಾದಿಯತ್ತ ಸಾಗಿದವರು ನೂರಾರು. ಅದರಲ್ಲೊಬ್ಬ ಯುವಕ ಅನ್ಸರ್ ಶೇಖ್. ಯಾರು ಈ ಅನ್ಸರ್ ಶೇಖ್ ಅಂತ ನೋಡೋದಾದರೆ, ಇವರು ಮಹಾರಾಷ್ಟ್ರ ಮೂಲದವರು. ಇವರು ಅತಿ ಚಿಕ್ಕ ವಯಸ್ಸಿಗೆ UPSC ಎಕ್ಸಾಮ್ ಬರೆದು IAS ಅಧಿಕಾರಿಯಾದವರು. ಇವರು 2016ರಲ್ಲಿ UPSC ಎಕ್ಸಾಮ್ ಪಾಸ್ ಮಾಡ್ತಾರೆ. ಆಗ ಅವರಿಗೆ ಕೇವಲ 21 ವರ್ಷ ಅಷ್ಟೇ. ನಿಮಗೆಲ್ಲ ಅನಿಸಿರಬಹುದು, ಎಲ್ಲ ಕನ್ವೀನಿಯನ್ಸ್ ಇದ್ದು, ಮನೆಯವರ ಸಪೋರ್ಟ್ ಇದ್ದು, ರಿಚ್ನೆಸ್ ಇದ್ದರೆ ಇದೆಲ್ಲ ಅವರ ಸಾಧನೆಗೆ ಕೈ ಹಿಡಿದಿರ್ಬೋದು ಅಂತ. ಬಟ್ ಇವರ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ಅನ್ಸರ್ ಶೇಖ್ ಅವರ ಯಶಸ್ಸಿನ ಹಾದಿ ಹೇಗಿತ್ತು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಸಹಕರಿಸಿ. ಅನ್ಸರ್ ಅವರು ಆಟೋ ರಿಕ್ಷಾ ಡ್ರೈವರ್ ಮಗ. ತಂದೆಗೆ 3 ಜನ ಹೆಂಡತಿಯರು. ಇವರು 2ನೇ ಹೆಂಡತಿಯ ಮಗ. ಸಂಸಾರ ನಡೆಸೋದೇ ಕಷ್ಟ ಎಂಬ ಪರಿಸ್ಥಿತಿಯಲ್ಲಿದ್ದ ಈ ಫ್ಯಾಮಿಲಿಗೆ ಎಜುಕೇಷನ್ ಮೇಲೆ ಆಸಕ್ತಿಗಿಂತ ಅಸಡ್ಡೆನೇ ಜಾಸ್ತಿ ಇತ್ತು. ಹಾಗಾಗಿ 2 ಹೆಣ್ಣು ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿ ಕಳುಹಿಸಿಬಿಟ್ಟಿದ್ದರು. ಅನ್ಸರ್ ಅವರನ್ನು ಕೂಡ ಶಾಲೆ ಬಿಡಲು ಅವರ ತಂದೆ ತುಂಬ ಒತ್ತಾಯ ಮಾಡ್ತಿದ್ರು. ಒಮ್ಮೆ ಅನ್ಸರ್ ಅವರ ಶಾಲೆಗೆ ಭೇಟಿ ನೀಡಿ ಮಗನನ್ನು ಶಾಲೆ ಬಿಡಿಸಲು ಹೇಳ್ತಾರೆ. ಆಗ ಅವರ ಗುರುಗಳು ಒಪ್ಪೋದಿಲ್ಲ. ಇವರು ತುಂಬ ಬ್ರೈಟ್ ಸ್ಟೂಡೆಂಟ್, ತುಂಬ ಚೆನ್ನಾಗಿ ಓದ್ತಾರೆ ಅಂತ ಹೇಳಿ ಅವರನ್ನು ಕನ್ವಿನ್ಸ್ ಮಾಡ್ತಾರೆ. ಅನ್ಸರ್ ಅವರಿಗೆ ಓದಿನಲ್ಲಿ ತುಂಬ ಒಲವಿತ್ತು. ಅವರು 10th ಸ್ಟ್ಯಾಂಡರ್ಡ್ನಲ್ಲಿ 91% ಸ್ಕೋರ್ ಮಾಡ್ತಾರೆ. ಅನ್ಸರ್ ಅವರ ಸಾಧನೆಗೆ ಅವರ ತಮ್ಮನ ಮಹಾನ್ ತ್ಯಾಗವಿದೆ. ಅವರ ಸಾಧನೆಗೆ ತಮ್ಮನೇ ಮೊದಲ ಮೆಟ್ಟಿಲು ಅಂತ ಹೇಳಬಹುದು. ಕಾರಣ ಏನೆಂದರೆ, ಅಣ್ಣ ಎಷ್ಟು ಚೆನ್ನಾಗಿ ಓದುತ್ತಿದ್ದಾನೆ. ಅವನು ಕಾಲೇಜ್ಗೆ ಹೋಗಬೇಕು ಎಂದರೆ ಹಣ ಜಾಸ್ತಿ ಖರ್ಚು ಆಗುತ್ತದೆ. ಇಬ್ಬರೂ ಶಾಲೆಗೆ ಹೋದರೆ ಅವರ ತಂದೆ ಖರ್ಚು ಭರಿಸಲು ಸಾಧ್ಯವಿಲ್ಲ. ಹೇಗಿದ್ದರೂ ಅಣ್ಣ ತುಂಬ ಚೆನ್ನಾಗಿ ಓದುತ್ತಾನೆ, ಅವನು ಏನಾದರೂ ಸಾಧನೆ ಮಾಡಲಿ ಎಂದು ತಮ್ಮ ವಿದ್ಯಾಭ್ಯಾಸವನ್ನು 7ನೇ ತರಗತಿಗೆ ನಿಲ್ಲಿಸಿ ಒಂದು ಗ್ಯಾರೇಜ್ನಲ್ಲಿ ಅನ್ಸರ್ ಅವರ ತಮ್ಮ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ನಂತರ ಅನ್ಸರ್ ಅವರು ಪುಣೆ ಕಾಲೇಜಿನಲ್ಲಿ PU ಮುಗಿಸುತ್ತಾರೆ. ನಂತರ ಪುಣೆಯ ಫೆರ್ಗೂಸನ್ ಕಾಲೇಜಿನಲ್ಲಿ ಪೊಲಿಟಿಕಲ್ ಸೈನ್ಸ್ ಡೊಮೈನ್ನಲ್ಲಿ 73% ತಗೊಂಡು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ತಾರೆ. ಮೊದಲೇ ತನ್ನ ಗುರಿ ತಿಳಿದಿದ್ದ ಅನ್ಸರ್ ಅವರು ಗ್ರ್ಯಾಜುಯೇಷನ್ ಟೈಮ್ನಲ್ಲಿ 3 ವರ್ಷಗಳ ಕಾಲ ಬರೀ ಓದೋದಲ್ಲದೆ ಪಾರ್ಟ್ ಟೈಮ್ ಕೆಲಸವನ್ನು ಸಹ ಮಾಡಿ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡಿರ್ತಾರೆ. ಗ್ರ್ಯಾಜುಯೇಷನ್ ಮುಗಿದ ತಕ್ಷಣ UPSC ಕೋಚಿಂಗಿಗೆ ಜಾಯಿನ್ ಆಗ್ತಾರೆ. ಇವರ ಫೈನಾನ್ಷಿಯಲ್ ಕಂಡೀಷನ್ ತಿಳಿದಿದ್ದ ಕೋಚಿಂಗ್ ಸೆಂಟರ್ ಅವರು ಫೀಸನ್ನು ತುಂಬ ಕಡಿಮೆ ಮಾಡಿಕೊಳ್ತಾರೆ. ಇನ್ನು ಅನ್ಸರ್ ಅವರ UPSC ಪ್ರಿಪ್ರೇಷನ್ ಶೆಡ್ಯೂಲ್ ಹೇಗಿತ್ತು ಅಂತ ನೋಡೋದಾದರೆ, ಅವರು ದಿನದಲ್ಲಿ 10 to 12 hours ಡೈಲಿ ಓದೋದ್ರಲ್ಲಿ ಸ್ಪೆಂಡ್ ಮಾಡ್ತಾಯಿದ್ರು. ಫಸ್ಟು 6 months ಅವರು ಆಪ್ಷನಲ್ ಸಬ್ಜೆಕ್ಟ್ ಆದ ಪೊಲಿಟಿಕಲ್ ಸೈನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಮುಂದಿನ 6 ತಿಂಗಳು ಜನರಲ್ ಸ್ಟಡೀಸ್ ಮತ್ತು ಕರೆಂಟ್ ಅಫೇರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಮುಂದಿನ 3 ತಿಂಗಳು ರಿವಿಷನ್ ಮತ್ತು ರಿಮೈನಿಂಗ್ ಪೋರ್ಷನ್ಸನ್ನು ಕವರ್ ಮಾಡ್ತಾರೆ. ನಂತರ ಪ್ರಿಲಿಮ್ಸ್ ಎಕ್ಸಾಮ್ ಆದಮೇಲೆ ಮುಂದಿನ 100 ದಿನಗಳ ಕಾಲ ಮೇನ್ಸ್ಗೆ ಅಂತ ಪ್ರಿಪೇರ್ ಆಗ್ತಾರೆ ಮತ್ತು ಕೊನೆ 40 ದಿನಗಳಲ್ಲಿ ಫೈನಲ್ ಇಂಟರ್ವ್ಯೂ ಮತ್ತು ಪರ್ಸನಾಲಿಟಿ ಟೆಸ್ಟ್ಗೆ ಪ್ರಿಪೇರ್ ಆಗ್ತಾರೆ. 1 ವರ್ಷದ ಕಠಿಣ ಪರಿಶ್ರಮದೊಂದಿಗೆ ಅನ್ಸರ್ ಅವರ ಕನಸು ಪೂರ್ಣಗೊಳ್ಳುತ್ತದೆ. ಮೊದಲನೇ ಪ್ರಯತ್ನದಲ್ಲೇ 361 ರ್ಯಾಂಕ್ ಪಡೆದು UPSC ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಆಗ ಅವರಿಗೆ ಕೇವಲ 21 ವರ್ಷಗಳು. ಈ ಸಾಧನೆ ಅವರಿಗೆ ಭಾರತದ ಅತ್ಯಂತ ಕಿರಿಯ ವಯಸ್ಸಿನ IAS ಆಫೀಸರ್ ಎಂಬ ಗರಿಮೆ ಸಿಗುವಂತೆ ಮಾಡುತ್ತದೆ. ಇಲ್ಲಿಯವರೆಗೂ ಈ ರೆಕಾರ್ಡ್ನ ಬ್ರೇಕ್ ಮಾಡೋಕ್ಕೆ ಇನ್ನೂ ಯಾರಿಂದಲೂ ಸಾಧ್ಯವಾಗಿಲ್ಲ. ನೀವು ಕೂಡ ನೋಡಬಹುದು, ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿ ನೋಡಿದ್ರೆ ಅತ್ಯಂತ ಕಿರಿಯ ವಯಸ್ಸಿನ IAS ಆಫೀಸರ್ ಅಂತಂದರೆ ಅಲ್ಲಿ ಕಾಣೋ ಹೆಸರು ಅನ್ಸರ್ ಶೇಖ್ ಅವ್ರದ್ದೇ ಆಗಿರುತ್ತೆ. ಎಷ್ಟೋ ಜನ ಸಾಧಕರು ತಾವು ನಡೆದು ಬಂದ ಹಾದಿಯಲ್ಲಿ ಸಹಕಾರ ಮಾಡಿದವರನ್ನು ಮರೆತೇ ಬಿಟ್ಟಿರ್ತಾರೆ. ಆದರೆ ಅನ್ಸರ್ ಅವರು ಹಾಗಲ್ಲ. ಒಂದು ಇಂಟರ್ವ್ಯೂನಲ್ಲಿ ಮೀಡಿಯಾ ಮುಂದೆ ಹೀಗೆ ಹೇಳ್ತಾರೆ, ನನ್ನ ಸಕ್ಸಸ್ ಹಿಂದೆ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಇದ್ದಾರೆ. ನನಗೆ ನನ್ನ ತಮ್ಮ, ನನ್ನ ಫ್ರೆಂಡ್ಸ್ನ ಸಪೋರ್ಟ್ ಇಲ್ಲದಿದ್ದರೆ ನಾನು ಏನನ್ನೂ ಸಾಧಿಸಲು ಸಾಧ್ಯವಾಗ್ತಿರಲಿಲ್ಲ. ಅವರು ನನಗೆ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ತುಂಬ ಸಹಾಯ ಮಾಡಿದ್ದಾರೆ ಎಂದು
ತಮ್ಮನ ತ್ಯಾಗವನ್ನು ಮರೆಯದೆ ನೆನೆಸಿಕೊಂಡಿದ್ದಾರೆ. ಅವರು ಮುಂದುವರೆದು ಹೀಗೆ ಹೇಳ್ತಾರೆ, ಎಷ್ಟೋ ಜನ ನಾವು ಬಡವರು ಅಂತ ಎಕ್ಸ್ಕ್ಯೂಸಸ್ ಕೊಡ್ತಾರೆ. ಆದರೆ ನೆನಪಿಟ್ಟುಕೊಳ್ಳಿ, ನಾವು ಸಾಧನೆ ಮಾಡಬೇಕು ಎಂಬ ದೃಢ ಸಂಕಲ್ಪದಿಂದ ಮನಸ್ಸು ಮಾಡಿದರೆ ಬಡತನ ಅನ್ನೋದು ಒಂದು ಕಾರಣನೇ ಅಲ್ಲ, ಅದು ಏನೂ ಮಾಡಲು ಆಗೋದಿಲ್ಲ. ನೀವು ನಿಮ್ಮ ಗುರಿಯತ್ತ ಗಮನ ಹರಿಸಿ ಹಾರ್ಡ್ ವರ್ಕ್ ಮಾಡಿದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಒಂದು ಮ್ಯಾಟ್ರೇ ಅಲ್ಲ. ನಿಮಗೆ ಬೇರೆ ಯಾರೋ ಕಾಂಪಿಟೇಟರ್ ಅಲ್ಲ, ನಿಮಗೆ ನೀವೇ ಕಾಂಪಿಟೇಟರ್ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು, ಸಕ್ಸಸ್ ಅನ್ನೋದು ನಿಮ್ಮ ಕೈ ಸೇರುತ್ತದೆ. ವೀಕ್ಷಕರೇ, ಸಕ್ಸಸ್ ಅನ್ನೋದು ಸುಮ್ಮನೆ ಕನಸು ಕಂಡಾಗ ಸಿಗೋದಿಲ್ಲ. ನೀವು ಸಕ್ಸಸ್ ದಾರಿಯಲ್ಲಿದ್ದೀರಿ ಅಂದಾಗ ತುಂಬ ಕ್ರಿಟಿಸಿಸಮ್ಸ್ ಬಂದೇ ಬರುತ್ತೆ. ಆದರೆ ಆ ಎಲ್ಲ ಕ್ರಿಟಿಸಿಸಮ್ಸ್ನ ಪಕ್ಕಕ್ಕಿಟ್ಟು ನೀವು ಮುಂದೆ ನಡೆದಾಗ ಮಾತ್ರ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳೊಂದಿಗೆ MDTV ಕನ್ನಡ.